ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ನಿಮಗೆ ರಾಜಧಾನಿ ಟಿವಿಗೆ ಸ್ವಾಗತ. ನಾನು ಯಾವಾಗ ಹೇಳಿದ್ದೀನಿ ನಿಮ್ಗೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ? ಬೇರೆ ಸಂಸ್ಥೆಗಳಿಗೆ ಹೆಂಗೆ ಕಾನೂನು ಅನ್ವಯ ಆಗ್ತದೆ ಅದೇ ನಿಮಗೂ ಅನ್ವಯ ಆಗಬೇಕಲ್ವಾ? ಈಗ ಅಮೇರಿಕಾನಲ್ಲಿ RSS ಅವರು ಲಾಬಿ ಮಾಡಿದ್ದಾರೆ, ಗೊತ್ತಿರಬೇಕಲ್ಲ ತಮಗೆಲ್ಲ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂದ್ಬಿಟ್ಟು ಒಂದು ಲಾ ಫರ್ಮನ್ನು ಇವ್ರು ಹೈರ್ ಮಾಡ್ತಾರೆ. ಏನಕ್ಕೆ? ಅಮೇರಿಕಾನಲ್ಲಿ RSS ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ರಿಪೋರ್ಟ್ ತರುತ್ತೆ ಅಧಿಕೃತವಾಗಿ, ಈ ಸಂಸ್ಥೆ ಸರಿ ಇಲ್ಲ ಅಂತ. ಇವರಿಗೆ ಮತ್ತು ಈ ಕೆಲವು ಇಸ್ಲಾಮಿಕ್ ಸಂಸ್ಥೆಗಳೇನಿದೆ ಅವ್ರಿಗೆ ಹೋಲಿಕೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಅವರು. ಇಲ್ಲ, ಹಾಗೆ ನಾವು ಇಲ್ಲ ಅಂದ್ಬಿಟ್ಟು ಇವರು ಒಂದು ಲಾಬಿ ಮಾಡಲಿಕ್ಕೆ ಅಂದ್ಬಿಟ್ಟು $330,000 ಒಂದು ಲೀಗಲ್ ಫರ್ಮಿಗೆ ಹೈರ್ ಮಾಡ್ತಾರೆ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂತ ಸುಮಾರು 3 ಕೋಟಿ ರೂಪಾಯಿ ಒಂದು ಲಾ ಫರ್ಮಿಗೆ ಕೊಡ್ತಾರೆ. ಎಲ್ಲಿಂದ ಬಂದು ಸ್ವಾಮಿ ದುಡ್ಡು? ಇವತ್ತು ಇವರೆಲ್ಲ ಹೋಗ್ತಾ ಇದ್ದಾರಲ್ಲ, ಇವರೇ ಅಮೇರಿಕಾಗೆ, ಮೋಹನ್ ಭಾಗವತ್ ಅವ್ರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವರು ಇರ್ಬೋದು, ಹೋಗಿ RSS ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ. ವೈ ಈಸ್ ಇಟ್ ನೀಡೆಡ್? ಏನಕ್ಕೆ? ಹೇಗೆ ಹೋಗ್ತಾ ಇದ್ದಾರೆ ಗೊತ್ತಾಗಬಾರ್ದಾ? ನಾನು ಅಮೇರಿಕಾಗೆ ಹೋದರೆ, ರಾಹುಲ್ ಗಾಂಧಿ ಅವರು ಹೋದರೆ ನೀವೆಲ್ಲ ಕೇಳ್ತೀರಾ ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು, ಅದು ಯಾರು ಕೊಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್ಕಾರ ತಿಳ್ಕೊಳೋದು ಬೇಡವಾ? ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಆಫ್ ಲೋಕಸಭಾ ಹೋದರೆ ನಿಮ್ಗೆ ತೊಂದರೆ, ಲೀಗಲಿ ಹೋದರೆ ತೊಂದರೆ. ಇವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ? ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾನು ಸರ್ಕಾರಕ್ಕೆ ಬಂಡವಾಳ ತರಲಿಕ್ಕೆ ಹೋದಾಗ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರು ಯಾವ ಅಡಿನಲ್ಲಿ ಹೋಗ್ತಾ ಇದ್ದಾರೆ? ಇವ್ರು ಯಾವ ಬಂಡವಾಳ ತರ್ತಾ ಇದ್ದಾರೆ? ಇವ್ರದ್ದೇನು ಚಟುವಟಿಕೆಗಳೇನು ಕೇಳಬಾರ್ದಂತೆ ನಾವು. ಆಮೇಲೆ ನೋಡಿದೆ ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟು. ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆಗೆ ಕೇಳ್ತಾ ಇದ್ದೀವಿ, ಉಡಾಫೆಯಾಗಿ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ದರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಿತವಾಗಿ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್, ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಸಿಂಪಲ್ ಆ್ಯಸ್ ದ್ಯಾಟ್. ಇದು ಕಾಂಪ್ರಹೆನ್ಸಿಬಲ್ ಆಗಿಲ್ಲ ಅಂದರೆ ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ ಸಂವಿಧಾನಕವಾಗಿ ನಡೆಸ್ರಿ. ಯಾರೂ ಬೇಡ ಅಂತ ಇಲ್ಲ. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಹಿಂಗೆ ಎಲ್ಲೋ ಹೋಗಿ ನಿಮ್ಮ ಸ್ವಯಂ ಸೇವಕಗಳ ಜೊತೆ ಮಾತಾಡೋದಲ್ಲ. ಬಂದು ನಮ್ಮ ಲಾಯರ್ಗಳ ಹತ್ರ ಮಾತಾಡಿ, ಅಥವಾ ನಿಮ್ಮ ಲಾಯರ್ಗಳಿಗೆ ಕಳಿಸಿ. ನಾವೇನು ಹೇಳಿದ್ದೀವಿ ಸ್ಪಷ್ಟವಾಗಿ, ನನ್ನ ಪ್ರಾರ್ಥನೆ ಏನಿದೆ, ನೀವು ಆಥರೈಸ್ಡ್ ಆಫೀಸರ್ಸನ್ನು ಡೆಪ್ಯೂಟ್ ಮಾಡಿ ಡಿಸ್ಕಸ್ ಮಾಡೋಣ. ಯಾವ ಕಾನೂನು ಅಡಿನಲ್ಲಿ ನಿಮ್ಗೆ ಇವೆಲ್ಲನೂ ಸವಲತ್ತುಗಳು ಸಿಗ್ತಾ ಇದೆ. ನೀವು ಹೇಳ್ತೀರಲ್ಲ ಅಕೌಂಟಬಲ್ ಬೇಡ, ರಿಜಿಸ್ಟ್ರೇಷನ್ ಬೇಡ ಅಂತ. ಓಕೆ, ಬೇಡ ಅಂತೀರ. ವೈ ಈಸ್ ಮಿಸ್ಟರ್ ಮೋಹನ್ ಭಾಗವತ್ ಗಿವನ್ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ ಸೆಕ್ಯೂರಿಟಿ ಡೀಟೇಲಿಂಗ್? ಯಾರಿಗೆ ಕೊಡ್ತಾರೆ ಗೊತ್ತಾ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ನು? ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ. ಯಾವುದಾದ್ರು RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ? ನಿಮ್ಮ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು?
ಜನರ ತೆರಿಗೆಯಿಂದ ಇವತ್ತು ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರೆ ಅದ್ರದ್ದು ಅಕೌಂಟಬಿಲಿಟಿ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇರಬೇಕಾ ಇರಬಾರ್ದಾ ತೀರ್ಮಾನ ನಾನು ನಿಮ್ಗೆ ಬಿಡ್ತೀನಿ. ಯು ಆರ್ ಗಿವಿಂಗ್ ಹಿಮ್ ದಿ ಸೆಕ್ಯೂರಿಟಿ ಡೀಟೇಲ್ ವಿಚ್ so many heads of state don't have, and then you are telling why should I be answerable? You better be answerable. It is taxpayers' money. The security that you get for your marches is taxpayers' money. ಏನು ಪಥಸಂಚಲನ ಮಾಡ್ತಾರಲ್ಲ, ನಮ್ಮ ಸಿಬ್ಬಂದಿಗಳು ಹೋಗಿ ಕಾವಲು ಕಾಯ್ತಾರಲ್ಲ, ಅದು ಜನರ ತೆರಿಗೆಯ ದುಡ್ಡಿಂದ ಕಾಯ್ತಾ ಇರೋದು. ಸೊ ನಿಮ್ಮ ಚಟುವಟಿಕೆಗಳೇನಿದೆ, ನಿಮ್ಮ ಆಬ್ಜೆಕ್ಟಿವ್ಗಳೇನಿದೆ, ನಿಮ್ಮ ಉದ್ದೇಶಗಳೇನಿವೆ, ಯಾರು ನಿಮ್ಮ ಆಫೀಸ್ ಬೇರರ್ಸು ಏನು 7 ಪ್ರಶ್ನೆಗಳು ಕೇಳಿದ್ದೀವಿ, ಅದ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸುಮ್ಮನೆ ನೀವು ಹೇಳಿದ್ರಲ್ಲ, ನಿಮ್ಮ ಆಳು ಮಕ್ಕಳನ್ನ ಬಿಡಬೇಡಿ ಒದರಾಡೋಕ್ಕೆ ಮೈಕ್ ಮುಂದೆ. ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಇದ್ದೀರಲ್ಲ, ಬಾಯಿ ಮುಚ್ಚಿ ಅಂತ BJP ಅವ್ರು ಹೇಳ್ತಾ ಇದ್ದಾರಲ್ಲ, ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮ್ಯಾಟಿಕ್ ಆಗಿ ಮುಚ್ಚಿ ಹೋಗ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥ ಪತ್ರಿಕೆಗೆ, ಅವರ ಪ್ರಶ್ನೆಗಳಿಗೆ RSS ಮತ್ತು RSSನ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಅದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ಕೊಡ್ತಾರೆ. ಭಾರತದ ಸಂವಿಧಾನ ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ, ನಾಗರಿಕನಿಗೂ ಕೂಡ ಸಂಘ ಸಂಸ್ಥೆಗಳನ್ನು ಮಾಡುವಂಥ, ಅಸೋಸಿಯೇಷನ್ ಮಾಡುವಂಥ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದೆ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋದಲ್ಲ, ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಇದು RSSಗೆ ಮಾತ್ರ ಅಲ್ಲ. ನಾಳೆ ಬೆಳಗ್ಗೆ ಕರ್ನಾಟಕದ ಯಾವುದೋ ಹಳ್ಳಿಲಿರುವಂತ ಒಂದು ಸಣ್ಣ ಗ್ರಾಮದಲ್ಲಿ 4-5 ಜನ ಹುಡುಗರು ಒಟ್ಟಿಗೆ ಬಂದರೂ ಕೂಡ ಅವರೊಂದು ಸಂಘ ಸಂಸ್ಥೆಯನ್ನು ಪ್ರಾರಂಭ ಮಾಡಬಹುದು. ಸಂವಿಧಾನ ಕೊಟ್ಟಿರುವಂತ ಹಕ್ಕದು. ಈ ಹಕ್ಕಿನ ಕೆಳಗಡೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದೆ. ಸಂವಿಧಾನ ಇಲ್ದಲೇ ಇದ್ದಾಗ, ಬ್ರಿಟಿಷರಿದ್ದಾಗಲೂ ಕೂಡ RSS ಈ ರೈಟ್ ಆಫ್ ಅಸೋಸಿಯೇಷನ್ ಇಂದನೇ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ಇನ್ನು ಸಂಘದ ಅಕೌಂಟ್ಸು, ಸಂಘದ ಆಫೀಸ್ಗಳು, ಸಂಘದ ಪ್ರಾಪರ್ಟಿಗಳು, ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಟ್ರಸ್ಟ್ಗಳು, ಅಸೋಸಿಯೇಷನ್, ಸೊಸೈಟಿಗಳನ್ನ ಮಾಡಿ ರಿಜಿಸ್ಟರ್ ಆಫ್ ಸೊಸೈಟೀಸ್ ಆಕ್ಟ್, ಇಂಡಿಯನ್ ಟ್ರಸ್ಟ್ ಆಕ್ಟ್, ಇದ್ರ ಕೆಳಗಡೆ ಯಾವ್ಯಾವ ರೂಲ್ಸ್ ಅನ್ನು ಫಾಲೋ ಮಾಡಬೇಕು, ಯಾವ ಕಾನೂನುಗಳನ್ನು ಫಾಲೋ ಮಾಡಬೇಕು, ಪ್ರೊಸೀಜರ್ನ ಫಾಲೋ ಮಾಡಬೇಕು, ಇದನ್ನ ಫಾಲೋ ಮಾಡೇ RSS ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಪ್ರಿಯಾಂಕ್ ಖರ್ಗೆ ಫಸ್ಟ್ ಅಲ್ಲ RSSನ ಬಗ್ಗೆ ಆಡಿಟ್ ಕೇಳ್ತಾ ಇರೋದು, ಅಥವಾ RSSನ ನೋಂದಣಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಇದೇನೋ ಫಸ್ಟ್ ಟೈಮ್ ಏನೋ ನಾವು ಇನ್ನೋವೇಷನ್ ಮಾಡಿದೀವಿ ಅಂತ. ಯಾಕೆಂದ್ರೆ ಅವ್ರದ್ದು ಇನ್ನೊಂದು ಮಂತ್ರಾಲಯ ಇರುವಂತದ್ದು ITBT, ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಆಗ್ಬೇಕಾಗಿರೋದು. ಅಲ್ಲಿ ಅವ್ರು ಯಾವುದು ಮಾಡಿಸ್ತಾ ಇಲ್ಲ. ಆದ್ರೆ ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಇಲ್ಲೇನೋ ನಾನು ನೋಂದಣಿ ಬಗ್ಗೆ, ಅಕೌಂಟ್ ಬಗ್ಗೆ, ಆಡಿಟ್ ಬಗ್ಗೆ ಪ್ರಶ್ನೆ ಕೇಳ್ಬಿಟ್ರೆ ನಾನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ನಂದೇ ಇನ್ನೋವೇಷನ್ ಇದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಅನ್ಕೊಂಡಿದ್ರೆ ಹಿ ವಿಲ್ ಬಿ ರಾಂಗ್. ಯಾಕೆಂದ್ರೆ ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿ, ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿ, ಕೋರ್ಟ್ಗಳಲ್ಲಿ ನಿರ್ಣಯಗಳಾಗಿ ಇವೆಲ್ಲವೂ ಆಗೋಗಿದೆ. ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡಬೇಕು ಅಂತಂದಾಗ ಅದಕ್ಕೆ ವಿರೋಧ ಮಾಡಿದ್ರು. ಕೋರ್ಟ್ಗೆ ಹೋದ್ವಿ. ಕೋರ್ಟು RSSಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಮಾಡದಲ್ಲೇ ಇದ್ದಾಗ ಪಥಸಂಚಲನದಲ್ಲಿ 500 ಜನ ಸೇರ್ತಾರೆ ಅಂತಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಹೋರಾಟ ಮಾಡಾದ್ಮೇಲೆ, ಅದ್ರ ವಿರುದ್ಧ ಎಲ್ಲಾ ರೀತಿಯಲ್ಲಿ ಷಡ್ಯಂತ್ರ ಮಾಡಾದ್ಮೇಲೆ ಪಥಸಂಚಲನದಲ್ಲಿ 5,000 ಜನ ಸೇರಿದ್ರು. ಈಗಲೂ ಅವರು RSS ವಿರೋಧ ಮಾಡಕ್ ಹೋಗ್ತಾ ಇದ್ದಾರೆ. ಅವರ ಈ RSS ವಿರೋಧ ಕರ್ನಾಟಕದಲ್ಲಿ RSS ಮತ್ತೆ RSSಗೆ ಸಂಬಂಧಪಟ್ಟಂತಹ ಚಿಂತನೆಗಳು ಮತ್ತಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ಬೇರೂರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇನೆ ಇದಕ್ಕೆ ಒಂದು ಫೌಂಡೇಶನ್ ಹಾಕೊಡ್ತಾ ಇದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಯಾವುದೇ ಸಂಘಟನೆ ದೇಶದ ಸಂವಿಧಾನದ ಕೆಳಗಡೆ ಇರಬೇಕು. RSS ಯಾವತ್ತೂ ನಾವು ದೇಶದ ಸಂವಿಧಾನದ ಮೇಲಿದೆ ಅಂತ ಹೇಳಿರುವಂತ ಸಂಘಟನೆ ಅಲ್ಲ. ದೇಶದ ಕಾನೂನಿಗಿಂತ ಮೇಲಿರುವಂತ ಸಂಘಟನೆ ನಾವು ಅಂತ RSS ಯಾವತ್ತೂ ಹೇಳಿಲ್ಲ. ಆ ರೀತಿ ಭಾಷಣ ಮಾಡುವಂತ ಸಂಘಟನೆಗಳು ಯಾರು ಅನ್ನೋದು ಜನಕ್ಕೆ ಗೊತ್ತಿದೆ. ಸಂವಿಧಾನಕ್ಕಿಂತ ನಾವು ದೊಡ್ಡೋರು ಯಾರು ಅಂತ ಬಿಹೇವ್ ಮಾಡುವಂತವ್ರು ಯಾರು, ಯಾವ ಸಮುದಾಯಗಳು, ಯಾರು ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋ ಜನಕ್ಕೆ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು
ಒಂದ್ ನೆನ್ಪಿಟ್ಕೊಳ್ಬೇಕು, ಚಿತ್ತಾಪುರದಲ್ಲಿ RSSಗೆ ವಿರೋಧ ಮಾಡಿದಾಗ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ RSS ಸಂರಕ್ಷಣೆಗೆ ಬಂದು ಪಥಸಂಚಲನ ಮಾಡೋದಿಕ್ಕೆ ಸಾವಿರಾರು ಜನ ಸೇರಿ ವಿಜೃಂಭಣೆಯಿಂದ ಪಥಸಂಚಲನ ಮಾಡೋದಿಕ್ಕೆ ಯಾವ ಬಾಬಾ ಸಾಹೇಬ್ರ ಸಂವಿಧಾನ ನಮಗೆ ಸಪೋರ್ಟ್ ಮಾಡ್ತೋ ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ RSS ಕೆಲಸ ಮಾಡ್ಕೊಂಡ್ ಬಂದಿದೆ. ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೆ RSS ಉತ್ತರ ಕೂಡ ಕೊಡುತ್ತೆ. ಸರ್, ಅವರು ಸಂಘಟನೆ ಹುಟ್ಟಿದರ ಬಗ್ಗೆ ಅಂದ್ರೆ ರಿಜಿಸ್ಟ್ರೇಷನ್ ನೋಂದಣಿ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ವಾ? ಕಳೆದ ಬಾರಿಯಿಂದಲೂ ಕೂಡ ನೀವು ಹೇಳ್ತಾ ಇದ್ದಾರೆ, ಚಿತ್ತಾಪುರದಿಂದಲೂ ಕೂಡ ಅದು ನೀವು ಕೂಡ ಚಿತ್ತಾಪುರಕ್ಕೆ ರಿಜಿಸ್ಟ್ರೇಷನ್ ಅಲ್ಲಿ ಕೊಡಬೇಕಾದ್ರೆ ಅದೇ ಮಾಹಿತಿ ಕೊಟ್ಟಿದೆ, ನೋಂದಣಿ ಅಲ್ಲದ ಅಂತ ಹೇಳಿದ್ದೀರಿ. ಸೊ ನೋಂದಣಿ ಮಾಡ್ಕೊಳ್ಳಿಕ್ಕೆ ಏನ್ ಸಮಸ್ಯೆ, ಅಥವಾ ಅದಕ್ಕೇನಾದ್ರೂ ಬೇರೆ ಸಂಘಟನೆ ಏನಾದ್ರೂ ನೋಂದಣಿ ಮಾಡ್ಕೊಂಡು ತೆರಿಗೆ ಕಟ್ತಾರೆ ಇವರು? RSS ತೆರಿಗೆ ಕಟ್ಟತ್ತೆ. ಆದ್ರೆ ಒಂದ್ ನಿಮಿಷ, ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗೋಗಿದೆ. ಹಲವಾರು ಕೋರ್ಟ್ಗಳಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ಕಾನೂನು ಸಲಹೆಗಾರರನ್ನ ಇನ್ನೊಬ್ರನ್ನ ಎಲ್ಲರನ್ನು ಕೇಳಿಕೊಂಡು ಈ ರೀತಿ ಪತ್ರಗಳನ್ನು ಬರೆಯೋದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರ್ದಿದ್ರೆ ಒಳ್ಳೇದಾಗಿರ್ತಿತ್ತು. ಪರವಾಗಿಲ್ಲ, ಇದನ್ನ ಜನ ಉತ್ತರ ಕೊಡ್ತಾರೆ, RSS ಅವರು ಉತ್ತರ ಕೊಡ್ತಾರೆ. ಇಲ್ಲ ಅಂತಂದ್ರೆ ಅವರೇ ಸರ್ಕಾರದ ಇದರಿಂದಾಗಿ ಏನೋ ಕೇಸ್ ಆಗ್ತು ಅಂತಂದ್ರೆ ಕೋರ್ಟ್ ಉತ್ತರ ಕೊಡುತ್ತೆ. ಚಿತ್ತಾಪುರದ ಕೇಸಲ್ಲಿ ಹೆಂಗ್ ಉತ್ತರ ಕೊಡ್ತೋ, ಹಿಂದೆ ಹಲವಾರು ಕೇಸ್ಗಳಲ್ಲಿ ಕೋರ್ಟ್ನಲ್ಲಿ ಉತ್ತರ ಸಿಕ್ಕಿದೆಯೋ ಆ ಪ್ರಾಸೆಸ್ನಲ್ಲಿ ಉತ್ತರ ಸಿಗುತ್ತೆ. ದೇಶದ ಸಂವಿಧಾನ ಅಸೋಸಿಯೇಷನ್ ಆಫ್ ಪೀಪಲ್ಗೆ ಆರ್ಟಿಕಲ್ 19 ನಲ್ಲಿ ಅವಕಾಶ ಮಾಡಿಕೊಡುತ್ತೆ. ಅದೇ ಅಸೋಸಿಯೇಷನ್ ಆಫ್ ಪೀಪಲ್, ಜನರ ಒಕ್ಕೂಟ ಅಥವಾ ಜನರ ಸಂಘ ಆಸ್ತಿ ತಗೊಳ್ಬೇಕು ಅಂತಂದಾಗ ಅಥವಾ ಹಣಕಾಸನ್ನ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಬೇಕು ಅಂತಂದಾಗ ಅದಕ್ಕೆ ತಂದೆ ಆದಂತ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗಳನ್ನು RSS ಫಾಲೋ ಮಾಡಿ. ಅದನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ RSSನ ಸೂಕ್ತ ಸಂಬಂಧಪಟ್ಟಂತ ವ್ಯಕ್ತಿಗಳು ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಆದ್ರೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನೊಬ್ಬ RSS ಎತ್ತಿ ಹಿಡಿಯುವಂತ ದೇಶಭಕ್ತಿಯ ವಿಚಾರವನ್ನ ಗೌರವಿಸುವಂತ ಒಬ್ಬ ರಾಜ್ಯದ ಯುವಕನಾಗಿ ನಾನು ಇಷ್ಟೇ ಹೇಳಬಲ್ಲೆ, ನೀವು ಹಿಂದೆ ಕೂಡ RSS ವಿರೋಧ ಮಾಡಿದ್ರಿ. ನೀವು ಯಾವಾಗ RSS ವಿರೋಧ ಮಾಡಿದಿರಿ ಅವಾಗ RSS ಮತ್ತಷ್ಟು ಗಟ್ಟಿಯಾಗಿದೆ. ಚಿತ್ತಾಪುರದ್ದೇ ಕೇಸ್ ನಿಮ್ಮ ಹತ್ರ ನೆನಪಿದೆ. ನೀವು ಅದನ್ನ ವಿರೋಧ ಮಾಡೋದಕ್ಕಿಂತ ಮುಂಚೆ ಚಿತ್ತಾಪುರದಲ್ಲಿ 400-500 ಜನ ಸ್ವಯಂ ಸೇವಕರು ಸೇರ್ತಾರೆ ಅಂತಿತ್ತು. ನೀವು ಚಿತ್ತಾಪುರದ ಪಥಸಂಚಲನ ವಿರೋಧ ಮಾಡಾದ ಮೇಲೆ 5-6 ಸಾವಿರ ಜನ ಸೇರೋದು. ಈಗ ಕರ್ನಾಟಕದ ನೀವು ಗೃಹ ಮಂತ್ರಿಗಳಾಗಿದ್ದೀರಿ, ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ನಮಗೆ ಗೊತ್ತಿದೆ ನಿಮ್ಮ ಫುಲ್ ಟೈಮ್ ಅಜೆಂಡಾ RSS ಬೈಯುವಂಥದ್ದು, ಬಿಜೆಪಿಯ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸುವಂಥದ್ದು, ಇದೇ ನೀವು ಮಾಡ್ತೀರಿ. ನಮಗೆ ಗೊತ್ತಿದೆ, ನಾವು ತಯಾರಿದ್ದೀವಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.